ಮಾರುಕಟ್ಟೆಗಳು ರಂಗೇರಿದೆ. ಖರೀದಿ ಭರಾಟೆ ಜೋರಾಗಿದೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ಕೆಆರ್ ಮಾರ್ಕೆಟ್ ಅಂತೂ ಗಿಜಿಗುಡ್ತಿದೆ. ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರ ಕೈ ಸುಟ್ಟಿದೆ. ಹಬ್ಬ ಹಬ್ಬ, ಇದು ವರಮಹಾಲಕ್ಷ್ಮಿಯ ಹಬ್ಬ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ಮಾರುಕಟ್ಟೆಗಳು ರಂಗೇರಿದೆ. ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಅಂತೂ ಗಿಜಿಗುಡ್ತಿದೆ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೀನಿ. ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿ ಹೂವು ಹಣ್ಣುಗಳ ಖರೀದಿಗೆ ಸಿಲಿಕಾನ್ ಸಿಟಿ ಮಂದಿ ಮುಗಿ ಬೀಳ್ತಿರೋವಂಥದ್ದು. ಈಗಾಗಲೇ ಹೂವಿನ ಬೆಲೆಯೂ ಸಹ ಏರಿಕೆ ಆಗಿರುವಂಥದ್ದು. ಅಂದರೆ ಸರಿಸುಮಾರು ಕಳೆದ 15 ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಈ ಹಬ್ಬದ ಪ್ರಯುಕ್ತ ಕನಕಾಂಬರ 3,000 ಇದ್ದಂಥ ಕನಕಾಂಬರ ಇದೀಗ 6-7 ಸಾವಿರಕ್ಕೆ ಏರಿಕೆ ಆಗಿರುವಂಥದ್ದು. ತಾಯಿ ಮಹಾಲಕ್ಷ್ಮಿಯನ್ನ ಅಲಂಕರಿಸಲು ಹೂ ಖರೀದಿಗೆ ಮಹಿಳೆಯರು ಮುಗಿಬೀಳ್ತಿದ್ದಾರೆ. ಇದೇ ಹೊತ್ತಿನಲ್ಲೇ ಗ್ರಾಹಕರಿಗೆ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ. ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಹಬ್ಬಕ್ಕೆ ಬೆಲೆ ಏರಿಕೆ ಬಿಸಿ. ಸೇವಂತಿಗೆ ಹೂವಿಗೆ ಕಳೆದ ವಾರ 150 ರೂಪಾಯಿ ಇತ್ತು. ಇದೀಗ ಕೆಜಿಗೆ 450 ರೂಪಾಯಿ ಆಗಿದೆ. ಮಲ್ಲಿಗೆ ಹೂವಿಗೆ ಕಳೆದ ವಾರ 500 ಇತ್ತು. ಇದೀಗ 1200 ಆಗಿದೆ. ಕನಕಾಂಬರ ಹೂವಿಗೆ ಕಳೆದ ವಾರ 2000 ಇತ್ತು. ಇದೀಗ 5000 ಇನ್ನು ಹಣ್ಣಿನ ರೇಟ್ ನೋಡೋದಾದ್ರೆ, ಸೇಬು ಹಣ್ಣಿನ ದರ ಕಳೆದ ವಾರ ಕೆಜಿಗೆ 110 ರೂಪಾಯಿ ಇತ್ತು. ಇಂದು 270 ರೂಪಾಯಿ ಆಗಿದೆ. ದಾಳಿಂಬೆ ಹಣ್ಣಿಗೆ ಕಳೆದ ವಾರ 120 ಇತ್ತು. ಇದೀಗ 260 ರೂಪಾಯಿ ಆಗಿದೆ. ಇನ್ನು ಕಿತ್ತಳೆ ಹಣ್ಣಿಗೆ 80 ರೂಪಾಯಿ ಇತ್ತು. ಇದೀಗ 180 ಆಗಿದೆ. ಬಾಳೆಹಣ್ಣಿಗೆ 50 ರೂಪಾಯಿ ಇತ್ತು. ಇದೀಗ 100 ರೂಪಾಯಿ ಆಗಿದೆ. ಮುಸಂಬಿ ಹಣ್ಣಿಗೆ ಕಳೆದ ವಾರ 100 ರೂಪಾಯಿ ಇತ್ತು. ಇದೀಗ 250 ರೂಪಾಯಿ ಆಗಿದೆ. ಬೆಲೆ ಎಷ್ಟೇ ಇರ್ಲಿ, ಹಬ್ಬ ಮಾಡಲೇಬೇಕು ಅಂತಾರೆ ಜನ. ರೇಟ್ ಜಾಸ್ತಿನೇ ಇದೆ ಆ್ಯಕ್ಚುಲಿ, ಬಟ್ ದೇವ್ರಿಗೆ ನಾವು ವರ್ಷಕ್ಕೆ ಒಂದ್ಸತಿ ಮಾಡೋದು, ಸೊ ವಿ ಶುಡ್ ನಾಟ್ ಗೋ ವಿತ್ ರೇಟ್ಸ್. ಹಂಗೇನಿಲ್ಲ ಸರ್, ಹಬ್ಬದಲ್ಲೆಲ್ಲ ಜಾಸ್ತಿನೇ ಇರುತ್ತೆ. ನೀವೆಲ್ಲೂ ಹಂಗೆ ಅಂದ್ಕೊಳಕ್ಕಾಗಲ್ಲ. ನಮ್ಮನೆ ಹತ್ರ ಒಂದು 50 ರೂಪಾಯಿ ಜಾಸ್ತಿ ಇರುತ್ತೆ, 50 ರೂಪಾಯಿ ಕಮ್ಮಿ ಇರುತ್ತೆ ಅಷ್ಟೇ. ಇಲ್ಲಿ ಮಲ್ಲಿಗೆ ಹೂವು ಎಲ್ಲ 800 ರೂಪಾಯಿ ಕೆಜಿ, ಕನಕಾಂಬರ ಆದರೆ 400 ರೂಪಾಯಿ ಕೆಜಿ ಎಲ್ಲ ಐತೆ. ಬೆಲೆ ಏರಿಕೆಯ ನಡುವೆಯೂ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆಗೆ ಯಾವುದೇ ಕಮ್ಮಿಯಾಗಿಲ್ಲ. ಹಬ್ಬಕ್ಕೆ 2 ದಿನಗಳ ಮುಂಚೆಯೇ ಮಾರುಕಟ್ಟೆಗೆ ಬಂದು ಜನರು ಖರೀದಿ ಮಾಡ್ತಿದ್ದಾರೆ. ಅರುಣ್ ಕುಮಾರ್, TV9 ಬೆಂಗಳೂರು.